ನಮಸ್ಕಾರ ಸ್ನೇಹಿತರೆ. ಈ ಹಿಂದೆ ಪೊಲೀಸ್ ಇಲಾಖೆಯೇ ನೇರವಾಗಿ ಪರೀಕ್ಷೆ ನಡೆಸುತ್ತಿದ್ದಾಗ ಅರ್ಜಿ ಶುಲ್ಕ ಕೇವಲ 250ರಿಂದ 400 ರೂಪಾಯಿ ಇರುತ್ತಿತ್ತು. ಆದರೆ ಈಗ ದಿಢೀರನೆ ಕಿಯಾ ನೇಮಕಾತಿ ಶುಲ್ಕವನ್ನು 750 ರೂಪಾಯಿಗೆ ಏರಿಸಿದೆ. ಹಳ್ಳಿಯಿಂದ ಬಂದು ರೂಮ್ ಮಾಡಿಕೊಂಡು ಊಟದ ಖರ್ಚಿಗೆ ಒದ್ದಾಡುತ್ತಿರುವ ಒಬ್ಬ ಸಾಮಾನ್ಯ ನಿರುದ್ಯೋಗಿ ಯುವಕನಿಗೆ 750 ರೂಪಾಯಿ ಅಂದರೆ ಸಣ್ಣ ಮೊತ್ತನಾ? ಖಂಡಿತ ಇಲ್ಲ. ಇವತ್ತು ರಾಜ್ಯಾದ್ಯಂತ ಲಕ್ಷಾಂತರ ವಿದ್ಯಾರ್ಥಿಗಳು ಸಾಮಾಜಿಕ ಜಾಲತಾಣದಲ್ಲಿ ಒಂದೇ ಪ್ರಶ್ನೆಯನ್ನು ಕೇಳುತ್ತಿದ್ದಾರೆ. ಸ್ವಾಮಿ, ಕಿಯಾ ಅವರು ನಮ್ಮ ಬಳಿ ಏತಕ್ಕಾಗಿ ಇಷ್ಟೊಂದು ಭಾರೀ ಪ್ರಮಾಣದ ಶುಲ್ಕ ವಸೂಲಿ ಮಾಡುತ್ತಿದ್ದಾರೆ ಎಂದು. ಈ ವಿಡಿಯೋದಲ್ಲಿ ನಾವು ಯಾವುದೇ ರಾಜಕೀಯ ಮಾಡದೆ ಇಲಾಖೆಯ ಒಳಗಿನ ಅಸಲಿ ತಾಂತ್ರಿಕ ಕಾರಣಗಳೇನು, ವಿದ್ಯಾರ್ಥಿಗಳ ಅಳಲೇನು ಎಂಬುದನ್ನು ಎಳೆಯಾಗಿ ಬಿಚ್ಚಿಡಲಿದ್ದೇವೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕೆಂದರೆ ಕೊನೆಯಲ್ಲಿ ಒಂದು ಪ್ರಮುಖ ವಿಷಯವನ್ನು ನಾನು ನಿಮಗೆ ಹೇಳಲಿದ್ದೇನೆ. ಮೊದಲನೆಯದಾಗಿ ವಿದ್ಯಾರ್ಥಿಗಳು ಈ ಶುಲ್ಕವನ್ನು ಯಾಕೆ ವಿರೋಧಿಸುತ್ತಿದ್ದಾರೆ ಅಂತ ನೋಡೋಣ. ಒಂದೇ ಬಾರಿ ದುಪ್ಪಟ್ಟು ಏರಿಕೆ. ಯಾವುದೇ ಶುಲ್ಕವನ್ನು ವರ್ಷಕ್ಕೆ 50 ರೂಪಾಯಿ ಅಥವಾ 100 ರೂಪಾಯಿ ಏರಿಸಿದರೆ ಹೊರೆಯಾಗಲ್ಲ. ಆದರೆ ಒಂದೇ ಬಾರಿ ಫೀಸ್ ಡಬಲ್ ಆಗಿರುವುದು ಬಡ ವಿದ್ಯಾರ್ಥಿಗಳ ಬೆನ್ನೆಲುಬು ಮುರಿದಂತಾಗಿದೆ. ಎರಡನೆಯದು ಮಲ್ಟಿಪಲ್ ಅಪ್ಲಿಕೇಶನ್ ತೊಂದರೆ. ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳು ಕೇವಲ ಒಂದೇ ಒಂದು ಪರೀಕ್ಷೆ ಕಟ್ಟಲ್ಲ. ಸಿವಿಲ್ PC, KSRP, CAR ಅಥವಾ DAR ಅಂತ 3ರಿಂದ 4 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುತ್ತಾರೆ. ಯೋಚನೆ ಮಾಡಿ, ಪ್ರತಿ ಅರ್ಜಿಗೂ 750 ರೂಪಾಯಿ ಕಟ್ಟುತ್ತಾ ಹೋದರೆ ಕೇವಲ ಫೀಸ್ ಕಟ್ಟೋಕೆ 3ರಿಂದ 4 ಸಾವಿರ ರೂಪಾಯಿ ಬೇಕು. ಮೂರನೆಯದು ನಿರುದ್ಯೋಗಿಗಳ ಮೇಲಿನ ಆರ್ಥಿಕ ಒತ್ತಡ. ಅರ್ಜಿ ಸಲ್ಲಿಸುವವರು ಇನ್ನು ಯಾವುದೇ ಕೆಲಸಕ್ಕೆ ಸೇರದೆ ಹೆತ್ತವರ ಹಣದಲ್ಲಿ ಓದುತ್ತಿರುವ ಯುವಕರು. ಸ್ವಂತ ಆದಾಯವೇ ಇಲ್ಲದವರಿಂದ ಇಷ್ಟು ದೊಡ್ಡ ಮೊತ್ತ ವಸೂಲಿ ಮಾಡುವುದು ಎಷ್ಟು ಸರಿ ಎನ್ನುವುದು ವಿದ್ಯಾರ್ಥಿಗಳ ವಾದ. ಹಾಗಾದರೆ ಕಿಯಾ ಸಂಸ್ಥೆ ಇಷ್ಟೊಂದು ಫೀಸ್ ಯಾಕೆ ಇಟ್ಟಿದೆ? ಇದರ ಹಿಂದೆ 4 ಪ್ರಮುಖ ಆಡಳಿತಾತ್ಮಕ ಕಾರಣಗಳಿವೆ. ಕಾರಣ 1, ಹೈಟೆಕ್ ಡಿಜಿಟಲ್ ಸೆಕ್ಯೂರಿಟಿ. ಈ ಹಿಂದೆ ನಡೆದ PSI ಮತ್ತು PC ಪರೀಕ್ಷೆಗಳ ಅಕ್ರಮಗಳು ನಿಮ್ಮ ಕಣ್ಣ ಮುಂದಿವೆ. ಇಂತಹ ಹಗರಣಗಳು ಮರುಕಳಿಸಬಾರದು ಎಂದು ಈಗ ಕಿಯಾ ಪರೀಕ್ಷಾ ಕೊಠಡಿಗಳಲ್ಲಿ ಬಯೋಮೆಟ್ರಿಕ್ ಹಾಜರಾತಿ, ಹೈ ರೆಸಲ್ಯೂಷನ್ CCTV ಕ್ಯಾಮೆರಾಗಳು ಮತ್ತು ಬ್ಲೂಟೂತ್ ತಡೆಯಲು ಜಾಮರ್ಗಳನ್ನು ಅಳವಡಿಸುತ್ತಿದೆ. ಈ ತಂತ್ರಜ್ಞಾನಕ್ಕೆ ಕೋಟ್ಯಾಂತರ ರೂಪಾಯಿ ವೆಚ್ಚವಾಗುತ್ತದೆ. ಕಾರಣ 2, ಪ್ರಶ್ನೆ ಪತ್ರಿಕೆಗಳ ರಕ್ಷಣೆ ಮತ್ತು ಸಾಗಣೆ. ಲೀಕೇಜ್ ತಡೆಯಲು ಅತ್ಯಂತ ಸುರಕ್ಷಿತ ಮುದ್ರಣಾಲಯದಲ್ಲಿ ಪರೀಕ್ಷೆ ಮುದ್ರಿಸುವುದು ಮತ್ತು GPS ಅಳವಡಿಸಿದ ವಾಹನಗಳ ಮೂಲಕ ರಾಜ್ಯಾದ್ಯಂತ ಸಾಗಿಸಲು ಭಾರೀ ಖರ್ಚು ತಗುಲುತ್ತದೆ. ಕಾರಣ 3, ಕಿಯಾ ಒಂದು ಸ್ವಾಯತ್ತ ಸಂಸ್ಥೆ. ಇದು ಅತ್ಯಂತ ಮುಖ್ಯವಾದ ಪಾಯಿಂಟ್. ಕಿಯಾ ಪರೀಕ್ಷೆ ನಡೆಸಲು ಸರ್ಕಾರದಿಂದ ಸಂಪೂರ್ಣ ಧನ ಸಹಾಯ ಪಡೆಯುವುದಿಲ್ಲ. ತನ್ನ ಸಿಬ್ಬಂದಿ ಸಂಬಳ, ಸರ್ವರ್ ವೆಚ್ಚ ಮತ್ತು ಪರೀಕ್ಷಾ ಕೇಂದ್ರಗಳ ಬಾಡಿಗೆಯನ್ನು ತಾನು ಸಂಗ್ರಹಿಸುವ ಅರ್ಜಿ ಶುಲ್ಕದಲ್ಲಿಯೇ ಸರಿದೂಗಿಸುತ್ತದೆ. ಕಾರಣ 4, ದೈಹಿಕ ಮತ್ತು ವೈದ್ಯಕೀಯ ಪರೀಕ್ಷೆಗಳ ವೆಚ್ಚ. ಪೊಲೀಸ್ ಪರೀಕ್ಷೆ ಕೇವಲ ಲಿಖಿತ ಪರೀಕ್ಷೆಗೆ ಮುಗಿಯುವುದಿಲ್ಲ. ಮುಂದೆ ನಡೆಯುವ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಮತ್ತು ವೈದ್ಯಕೀಯ ತಪಾಸಣಾ ಸಂಪೂರ್ಣ ವೆಚ್ಚವು ಈ ಶುಲ್ಕದಲ್ಲಿಯೇ ಅಡಗಿರುತ್ತದೆ. ಇನ್ನೊಂದು ಆಡಳಿತಾತ್ಮಕ ಲೆಕ್ಕಾಚಾರ ಏನೆಂದರೆ, ಶುಲ್ಕ ತೀರಾ ಕಡಿಮೆ ಇದ್ದಾಗ ಅಥವಾ ಉಚಿತವಾಗಿದ್ದಾಗ ಯಾವುದೇ ತಯಾರಿ ಇಲ್ಲದವರು ಸುಮ್ಮನೆ ಮಜಾ ಮಾಡೋಕೆ ಅರ್ಜಿ ಸಲ್ಲಿಸುತ್ತಾರೆ. ಇದರಿಂದ ಪರೀಕ್ಷಾ ಕೇಂದ್ರಗಳು, OMR ಶೀಟ್ಗಳು ಪೋಲಾಗುತ್ತವೆ. ಶುಲ್ಕ ಹೆಚ್ಚಿರುವುದರಿಂದ ಪರೀಕ್ಷೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳುವ ನೈಜ ಆಕಾಂಕ್ಷಿಗಳು ಮಾತ್ರ ಅರ್ಜಿ ಸಲ್ಲಿಸಲಿ ಎಂಬುದು ಕೂಡ ಇಲಾಖೆಯ ಒಂದು ಉದ್ದೇಶವಾಗಿದೆ. ಅಂತಿಮವಾಗಿ ಹೇಳಬೇಕೆಂದರೆ, ಪಾರದರ್ಶಕ ಪರೀಕ್ಷೆಗಾಗಿ ತಂತ್ರಜ್ಞಾನ ಬಳಸುವುದು ಎಷ್ಟು ಮುಖ್ಯವೋ, ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳ ಆರ್ಥಿಕ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಳ್ಳುವುದು ಅಷ್ಟೇ ಮುಖ್ಯ. ಸರ್ಕಾರ ಮುಂದಿನ ದಿನಗಳಲ್ಲಾದರೂ ಈ ಶುಲ್ಕವನ್ನು ಕೊಂಚ ಕಡಿಮೆ ಮಾಡಲಿ ಎಂದು ನಾವು ಆಶಿಸೋಣ. ಆದರೆ ಸ್ನೇಹಿತರೆ, ಫೀಸ್ ಹೆಚ್ಚಾಗಿದೆ ಅಂತ ನಿಮ್ಮ ಓದಿನ ಗಮನವನ್ನು ಮಾತ್ರ ಬೇರೆ ಕಡೆ ಹರಿಸಬೇಡಿ. ನಿಮ್ಮ ಈ ಶ್ರಮ ಮತ್ತು ಹಣಕ್ಕೆ ತಕ್ಕ ಪ್ರತಿಫಲ ಸಿಗಬೇಕೆಂದರೆ ನೀವು ಈ ಬಾರಿ ಖಂಡಿತ ಹುದ್ದೆ ಪಡೆಯಲೇಬೇಕು. ಅದಕ್ಕಾಗಿ ನಮ್ಮ ಇಂಕ್ ಆ್ಯಂಡ್ ದ ಬುಕ್ ಚಾನಲ್ನಲ್ಲಿ ಕೊನೆಯ ಹಂತದ ಭರ್ಜರಿ ಡಿಜಿಟಲ್ ರಿವಿಷನ್ಗಾಗಿ ಕರ್ನಾಟಕದ ಇತಿಹಾಸ ಮತ್ತು ಭೂಗೋಳದ ಮಹಾ ಸಂಚಿಕೆಗಳು, ಪರೀಕ್ಷೆಗೆ ಬರುವ 100 ಸಂಭವನೀಯ ಪ್ರಶ್ನೋತ್ತರಗಳು, ರ್ಯಾಪಿಡ್ ಫೈರ್ ಪ್ರಶ್ನೆಗಳ ಸರಣಿ, ಈ ಎಲ್ಲ ವಿಡಿಯೋಗಳು ಲಭ್ಯವಿದೆ. ತಪ್ಪದೇ ನೋಡಿ. ನಿಮ್ಮ ಯಶಸ್ಸನ್ನು ಖಚಿತಪಡಿಸಿಕೊಳ್ಳಿ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂಬುದು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.